ನಮಸ್ಕಾರ. ನಾವು ಮೌರ್ಯ ಮನೆಮದ್ದು ಹಾಗೂ ಅವ್ರ ಟಿಪ್ಸ್ನ ಫಾಲೋ ಮಾಡಿ ನಂದು ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿತ್ತು. ನಾನು ತುಂಬ ಕಡೆ ಫರ್ಟಿಲಿಟಿ ಡಾಕ್ಟರ್ಸ್ಗೆ ತೋರಿಸಿದ್ವಿ, ಗೈನೋಕ್ ಆಗಿರ್ಬೋದು ಫರ್ಟಿಲಿಟಿ ಡಾಕ್ಟರ್ಸ್ಗೆ. ಅವ್ರು ಹೇಳಿದ್ರು ಪ್ರೆಗ್ನೆನ್ಸಿ ನಾರ್ಮಲಿ ಆಗೋದು ನಿಮಗೂ ತುಂಬ ಕಷ್ಟ ಇದೆ ಅಂತ. ಏಕೆಂದರೆ ನನಗೆ ಎಂಡೋಮೆಟ್ರಿಯೋಸಿಸ್ ಮತ್ತು ಫೈಬ್ರಾಯ್ಡ್ ಇತ್ತು. ನಂದು 1 ಟ್ಯೂಬ್ ರಿಮೂವ್ ಆಗಿದೆ ರೈಟ್ ಸೈಡ್ದು, ಮತ್ತು ಲೆಫ್ಟ್ ಸೈಡ್ ಟ್ಯೂಬು ಪಾರ್ಷಿಯಲಿ ಬ್ಲಾಕ್ ಇತ್ತು. ಹಾಗಾಗಿ ನಾನು ಹಂಗೆ ಯೂಟ್ಯೂಬ್ ನೋಡುವಾಗ ಮೌರ್ಯಮ್ದು ಚಾನಲ್ ನೋಡಿದ್ದೆ. ಅವ್ರದ್ದು ಚಾನಲ್ ಮೇಲೆ ನನಗೆ ಸ್ವಲ್ಪ ನಂಬಿಕೆ ಇತ್ತು. ಯಾಕೆಂದರೆ ನನ್ನ ಫ್ರೆಂಡ್ ನನಗೆ ಸಜೆಸ್ಟ್ ಮಾಡಿದ್ರು. ನಾನು ಅವ್ರ ಟಿಪ್ಸ್ನ 2 ಮಂತ್ಸ್ ಫಾಲೋ ಮಾಡಿದೆ. ಆಮೇಲೆ ನಂದು ಸ್ವಲ್ಪ ಪೀರಿಯಡ್ಸ್ ಎಲ್ಲ ರೆಗ್ಯುಲರ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಅದಾದಮೇಲೆ ಮ್ಯಾಮ್ಗೆ ಕಾಂಟ್ಯಾಕ್ಟ್ ಮಾಡಿ ಅವರಿಂದ ನಾನು ಮನೆಮದ್ದನ್ನು ತಗೊಂಡೆ. ಮನೆಮದ್ದಲ್ಲಿ ನಾನು ಶತಾವರಿ, ಅಶ್ವಗಂಧ, ಓವೋ ಬೂಸ್ಟರ್, ಫರ್ಟಿಲಿಟಿ ಬೂಸ್ಟರ್, ಫರ್ಟಿ ಬೂಸ್ಟರ್, ಟ್ಯೂಬೋಕ್ಲಿನೇಟ್, ಹಾಗೆ ಹಸ್ಬೆಂಡ್ಗೆ ಸ್ಪರ್ಮ ಬೂಸ್ಟರ್ನು ಸಹ ಆರ್ಡರ್ ಮಾಡಿ ನಾನು 4 ಮಂತ್ ಯೂಸ್ ಮಾಡಿದೆ. 4 ಮಂತ್ ಯೂಸ್ ಮಾಡಾದಮೇಲೆ ನನಗೆ ಪಾಸಿಟಿವ್ ಬಂತು. ಪಾಸಿಟಿವ್ ಬಂದಾದಮೇಲೆ ನಾನು ಮ್ಯಾಮ್ಗೆ ಇನ್ಫಾರ್ಮ್ ಮಾಡಿದೆ. ನಾನು ಆರ್ಮಿ ಹಾಸ್ಪಿಟಲಲ್ಲಿ ಕನ್ಸಲ್ಟ್ ಮಾಡ್ತಿದ್ದೆ. ಆ ಡಾಕ್ಟರ್ ತುಂಬ ಖುಷಿಪಟ್ಟರು ನ್ಯಾಚುರಲಿ ಕನ್ಸೀವ್ ಆಗಿದ್ದಕ್ಕೆ. ಯಾಕೆಂದರೆ ನಂದು ತುಂಬ ಕ್ರಿಟಿಕಲ್ ಸ್ಟೇಜ್ ಇತ್ತು. IVFಗೆ ಸಜೆಸ್ಟ್ ಮಾಡಿದ್ದು ನನಗೆ. ಅದೇ ನಂದು ನಾರ್ಮಲಿ ಕನ್ಸೀವ್ ಆಯಿತು. ಇವಾಗ ಬೇಬಿ ಗರ್ಲ್ ಆಗಿದ್ದಾಳೆ. ತುಂಬ ಖುಷಿಯಾಗುತ್ತೆ. ಪ್ರಿಯಮ್ ಅವರ ಟೀಮ್ಗೆ ಒಳ್ಳೆಯದಾಗಲಿ. ನನ್ನಂಥ ಎಷ್ಟೋ ಜನ ಹೆಣ್ಮಕ್ಳಿಗೆ ಅವರಿಂದ ತಾಯಿ ಭಾಗ್ಯ ಸಿಗಲಿ ಇಷ್ಟೇ ಇಷ್ಟಪಡ್ತೀನಿ. ಸೊ ಕೇಳಿದ್ರಲ್ಲ ನನ್ನ ಕ್ಲೈಂಟ್ನ ಫೀಡ್ಬ್ಯಾಕ್ ಹೇಗಿತ್ತು, ಇವರಿಗೆ ಯಾವ ರೀತಿ ಸಕ್ಸಸ್ ಬಂತು ಅಂತ. ಸೊ ಶಾರ್ಟಾಗಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಬೇಕು ಅಂತ ಹೇಳಿದರೆ, ಇವರಿಗೆ ಇದ್ದಂತಹ ಸಮಸ್ಯೆ PCOS ಅಂದರೆ ಸಿವಿಯರ್ ಆಗಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿರುತ್ತೆ, AMH ಹೈ ಇರುತ್ತೆ. ಇದ್ರ ಜೊತೆಗೆ ಇವರಿಗೆ ಫೈಬ್ರಾಯ್ಡ್ಸ್ ಎಂಡೋಮೆಟ್ರಿಯೋಸಿಸ್ ಸಮಸ್ಯೆ ಇತ್ತು. ಫೈಬ್ರಾಯ್ಡ್ಸ್ ಎಂಡೋಮೆಟ್ರಿಯೋಸಿಸ್ ಅಂದಾಗ ಇವರಿಗೆ ಗರ್ಭಕೋಶದಲ್ಲಿ ಇಂಪ್ಲಾಂಟೇಷನ್ ಆಗಲಿಕ್ಕೆ ಅಡೆತಡೆ ಉಂಟಾಗುವಂತಹ ಸಮಸ್ಯೆ. ಜೊತೆಗೆ ಒಂದು ರೈಟ್ ಟ್ಯೂಬ್ ಇವರಿಗೆ ರಿಮೂವ್ ಮಾಡಿದ್ರು. ಹಾಗೆ ಒಂದು ಏನು ರಿಮೈನಿಂಗ್ ಟ್ಯೂಬ್ ಇತ್ತು ಅದು ಕೂಡ ಪಾರ್ಷಿಯಲಿ ಬ್ಲಾಕ್ ಇತ್ತು. ಇಂಥ ಸಮಯದಲ್ಲಿ ಎಕ್ಟಾಪಿಕ್ ಪ್ರೆಗ್ನೆನ್ಸಿ ಆಗುವಂತ ಸಂಭವ ಕೂಡ ಇರುತ್ತೆ. ಇವರು ಒಂದು ಟೈಮ್ IUI, 2 ಟೈಮ್ IVF ಕೂಡ ಮಾಡಿಸ್ಕೊಂಡಿದ್ರು. ಆದ್ರೂ ಇವರಿಗೆ ಸಕ್ಸಸ್ ಬಂದಿರಲಿಲ್ಲ. ಫೈನಲಿ ನಮ್ಮನ್ನ ಭೇಟಿ ಮಾಡಿ ಇವರಿಗೆ ಇದ್ದಂತಹ ಸಮಸ್ಯೆಗೆ ನಾವು ಇವರಿಗೆ ಪ್ರಾಪರ್ ಆಗಿ ಡಯಟ್ ಪ್ಲಾನ್ ನ ರೆಕಮೆಂಡ್ ಮಾಡಿದ್ವಿ. ಹಾಗೇನೆ ಇವರಿಗೆ ಟಿಪ್ಸ್ ಗಳನ್ನ ಕೊಟ್ಟಿದ್ವಿ. ಟಿಪ್ಸ್ ಅಂತ ಅಂದಾಗ ರಿಟರ್ನ್ ಫಾರ್ಮ್ ಅಲ್ಲಿ ಇರುತ್ತೆ. ಇವರ ಸಮಸ್ಯೆಗೆ ತಕ್ಕಂತೆ ಯಾವ ಟಿಪ್ಸ್ ಗಳನ್ನ ಇವರು ಫಾಲೋ ಮಾಡಬೇಕು ಅಂತ ರಿಟರ್ನ್ ಫಾರ್ಮ್ ಅಲ್ಲಿ ನಾವು ಇವರಿಗೆ ವಾಟ್ಸ್ಆಪ್ ನ ಮೂಲಕ ಕಳಿಸ್ಕೊಡ್ತೀವಿ. ಅದನ್ನ ಕಂಪ್ಲೀಟ್ ಆಗಿ ಪ್ರಾಪರ್ ಆಗಿ ಗೈಡ್ ಮಾಡ್ತೀವಿ, ಯಾವ ಟೈಮಿಗೆ ಯಾವ ಟಿಪ್ಸ್ ಅನ್ನ ಫಾಲೋ ಮಾಡಬೇಕು ಅಂತ. ಫಾರ್ ಎಕ್ಸಾಂಪಲ್, ಇವರಿಗೆ ಇದ್ದಂತಹ PCOS ಸಮಸ್ಯೆ ಹಾರ್ಮೋನ್ಸ್ ಡಿಸ್ಟರ್ಬ್ ಆಗಿರೋದ್ರಿಂದ ಇವರಿಗೆ ಸೀಡ್ ಸೈಕ್ಲಿಂಗ್ ಆಗಿರಬಹುದು ಅಥವಾ ಕಷಾಯಗಳಾಗಿರ್ಬೋದು. ಇವರೇ ಹೇಳಿದನ್ನ ನೀವು ಕೇಳಿದೀರಿ. ಇವರ ಟಿಪ್ಸ್ ಗಳನ್ನ ಫಸ್ಟ್ ನಾನು ತಗೊಂಡು ಟ್ರೈ ಮಾಡಿದೆ. ಅದರಲ್ಲಿ ನನ್ನ ಪೀರಿಯಡ್ಸ್ ರೆಗ್ಯುಲರ್ ಆಯಿತು ಅಂತ ಹೇಳಿದ್ದಾರೆ. ಸೊ ಪೀರಿಯಡ್ಸ್ ರೆಗ್ಯುಲರ್ ಆಗಕ್ಕೆ ನಾನು ವಿಡಿಯೋಸ್ ನಲ್ಲೂ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಕಷಾಯಗಳನ್ನ ಹೇಗೆ ಮನೆಯಲ್ಲಿ ಮಾಡಿಕೊಂಡು ನೀವು ತಗೊಳ್ತಾ ನಿಮ್ಮ ಪೀರಿಯಡ್ಸ್ನ ರೆಗ್ಯುಲರೈಸ್ ಮಾಡ್ಕೊಳ್ಬಹುದು ಅಂತ. ಅದರ ಜೊತೆಗೆ ಸೀಡ್ ಸೈಕ್ಲಿಂಗ್ ಆಗಿರಬಹುದು, ಡಿಟಾಕ್ಸ್ ವಾಟರ್ ಆಗಿರಬಹುದು ಖಾಲಿ ಹೊಟ್ಟೆಯಲ್ಲಿ ಕುಡಿಲಿಕ್ಕೆ. ಹಾಗೆ ಇವರಿಗೆ ಟ್ಯೂಬ್ಸ್ಗೆ ಸಂಬಂಧಪಟ್ಟಂತಹ ಗರ್ಭಾಶಯಕ್ಕೆ ಸಂಬಂಧಪಟ್ಟಂತಹ ಇಶ್ಯೂಸ್ ಇದ್ದಾಗ ಖಂಡಿತ ಫರ್ಟಿಲಿಟಿ ಮಸಾಜ್ ಅಂದರೆ ಕ್ಯಾಸ್ಟರ್ ಆಯಿಲ್ ಮಸಾಜ್ ತುಂಬಾನೇ ಒಳ್ಳೆ ರೀತಿ ರಿಸಲ್ಟ್ಸ್ನ ಕೊಡೋದೆ. ಸೊ ಅದಕ್ಕೋಸ್ಕರ ಅದನ್ನು ಕೂಡ ರೆಕಮೆಂಡ್ ಮಾಡಿದ್ದೆ. ಜೊತೆಗೆ ಲೆಗ್ ಅಪ್ ದಿ ವಾಲ್ ಆಗಿರ್ಬೋದು, ಜೊತೆಗೆ ಫರ್ಟಿಲಿಟಿನ ಎನ್ಹ್ಯಾನ್ಸ್ ಮಾಡುವಂತಹ ಡಯಟ್ ಪ್ಲಾನ್ ಅನ್ನು ನಾನು ಇವರಿಗೆ ಕೊಟ್ಟಿದ್ದೆ. ಸೊ 2 ಮಂತ್ಸ್ನ ನಂತರ ಇವರಿಗೆ ಯಾವಾಗ ಪೀರಿಯಡ್ಸ್ ರೆಗ್ಯುಲರ್ ಆಯಿತು, ಇವರಿಗೆ ಇನ್ನೂ ಹೆಚ್ಚು ಭರವಸೆ ಉಂಟಾಗಿ ಇವರು ನಮ್ಮ ಹತ್ರ ಬಂದು ಫರ್ಟಿ ಬೂಸ್ಟರ್, ಫರ್ಟಿಲಿಟಿ ಬೂಸ್ಟರ್, ಓವಾ ಬೂಸ್ಟರ್, ಟ್ಯೂಬೋಕ್ಲೆನ್ಸ್, ಇವರ ಹಸ್ಬೆಂಡಿಗೆ ಸ್ಪರ್ಮ ಬೂಸ್ಟ್ ಕೂಡ ತಗೊಂಡಿದ್ರು. ಇಲ್ಲಿ ಟ್ಯೂಬೋಕ್ಲೆನ್ಸ್ ಬಂದು ಇವರ ಟ್ಯೂಬ್ಗಳ ಆರೋಗ್ಯವನ್ನು ಹೆಚ್ಚಿಸಲಿಕ್ಕೆ ಇರುವಂಥದ್ದು ಒಂದೇ ಒಂದು ಟ್ಯೂಬ್, ಅದು ಕೂಡ ಪಾರ್ಷಿಯಲಿ ಬ್ಲಾಕ್ ಆಗಿತ್ತು. ನಾನು ಮೊದಲೇ ಹೇಳಿದ್ದೀನಿ, ಪಾರ್ಷಿಯಲಿ ಬ್ಲಾಕ್ ಇದ್ದಾಗ ನಿಮಗೆ ಏನಾದರೂ ಕನ್ಸೀವ್ ಆದ್ರೂ ಎಕ್ಟಾಪಿಕ್ ಪ್ರೆಗ್ನೆನ್ಸಿ ಆಗುವಂಥ ಸಂಭವ ಕೂಡ ಇರುತ್ತೆ. ಓಕೆನಾ? ಸೊ ಹಾಗಾಗಿ ಇವರಿಗೆ ನಾನು ಟ್ಯೂಬೋಕ್ಲೆನ್ಸ್ನ ಕೊಟ್ಟಿದ್ದೆ. ಅದ್ರ ಜೊತೆಗೆ ಹನ್ಸ್ರಾಜ್ ಕೂಡ ನಾನು ಇವರಿಗೆ ಕೊಟ್ಟಿದ್ದೆ. ಹನ್ಸ್ರಾಜಲ್ಲಿ ಇವರು ಬಂದು ಸ್ಟೀಮಿಂಗ್ನ ತಗೊಳ್ಬೇಕಾಗುತ್ತೆ, ವೆಜೈನಲ್ ಸ್ಟೀಮಿಂಗು. ಸೊ ಇದರಿಂದನೂ ಕೂಡ ಅವರ ಒಂದು ಟ್ಯೂಬಲ್ ಹೆಲ್ತ್ ಹಾಗೇನೆ ಯೂಟ್ರಸ್ ಹೆಲ್ತ್ ತುಂಬ ಚೆನ್ನಾಗಾಗುತ್ತೆ ಅಂಡ್ ವೆಜೈನಲ್ ಹೆಲ್ತ್ ಕೂಡ ತುಂಬಾನೇ ಇಂಪ್ರೂವ್ಮೆಂಟ್ಸ್ ಆಗುತ್ತೆ ಅಂತಾನೆ ಹೇಳ್ಬೋದು. ಅದ್ರ ಜೊತೆಗೆ ಇವರಿಗೆ ಎಂಡೋಮೆಟ್ರಿಯೋಸಿಸ್, ಫೈಬ್ರಾಯ್ಡ್ಸ್ ಇದ್ದಾಗ ಗರ್ಭಾಶಯದ ಆರೋಗ್ಯವನ್ನ ಹೆಚ್ಚಿಸಬೇಕಾಗಿರೋದು ತುಂಬಾನೇ ಮುಖ್ಯ. ಸೊ ಹಾಗಾಗಿ ಇವರಿಗೆ ನಾನು ಫರ್ಟಿ ಬೂಸ್ಟರು, ಫರ್ಟಿಲಿಟಿ ಬೂಸ್ಟರ್ನ ಕೊಟ್ಟಿದ್ದೆ. ಹಾರ್ಮೋನ್ಸ್ನ ಮೇನ್ ಬ್ಯಾಲೆನ್ಸ್ ಮಾಡಲಿಕ್ಕೆ, ಹಾಗೆ ನಿಮ್ಮ ದೇಹದಲ್ಲಿರುವಂತಹ ಟಾಕ್ಸಿನ್ಸ್ನ ರಿಮೂವ್ ಮಾಡಿ ನಿಮ್ಮ ಗರ್ಭಾಶಯನ ಹೆಲ್ದಿ ಮಾಡಲಿಕ್ಕೆ ತುಂಬಾನೇ ಒಳ್ಳೆಯದು ಈ ಪ್ರಾಡಕ್ಟ್. ಇದರ ಜೊತೆಗೆ ಓವಾ ಬೂಸ್ಟರ್ ಕೂಡ ರೆಕಮೆಂಡ್ ಮಾಡಿದ್ದೆ. ಯಾಕಂತ ಹೇಳಿದ್ರೆ PCOS ಇದ್ದಾಗ ಹೈ AMH ಇರುತ್ತೆ. ಹೈ AMH ಇದೆ ಅಂತ ಹೇಳಿದ್ರೆ ಓವ್ಯುಲೇಷನ್ ಆಗೋದಿಲ್ಲ. ಸೊ ಹಾಗಾಗಿ ಓವಾ ಬೂಸ್ಟರ್ ಕೂಡ ರೆಕಮೆಂಡ್ ಮಾಡಿದ್ದೆ. ಇವರ ಹಸ್ಬೆಂಡ್ನ ಸ್ಪರ್ಮ್ಸ್ ಇನ್ನೂ ಹೆಲ್ತಿ ಆಗಿರಲಿ ಅಂತ ಸ್ಪರ್ಮ ಬೂಸ್ಟರ್ ಇವರ ಹಸ್ಬೆಂಡಿಗೆ ರೆಕಮೆಂಡ್ ಮಾಡಿದ್ದೆ. ಟೋಟಲ್ 3 ಮಂತ್ಸ್ ಇವರು ನಮ್ಮ ಹತ್ರ ಟ್ರೀಟ್ಮೆಂಟ್ನ ತಗೊಂಡಿದ್ದಾರೆ. ಫೈನಲಿ 4th ಮಂತ್ಗೆ ಇವರಿಗೆ ನ್ಯಾಚುರಲ್ ಆಗಿ ಪ್ರೆಗ್ನೆನ್ಸಿ ಪಾಸಿಟಿವ್ ರಿಸಲ್ಟ್ಸ್ ಬಂದಿದೆ. ಸೊ ಇವರು ಆರ್ಮಿಯಲ್ಲಿ ಇದ್ದಂತಹ ಕಾರಣದಿಂದ ಅಲ್ಲಿನ ಡಾಕ್ಟರ್ಸ್ ಇವರಿಗೆ ಆಗೋದೇ ಇಲ್ಲ ನ್ಯಾಚುರಲ್ ಆಗಿ ಅಂತ ಇವರಿಗೆ ಹೇಳ್ಬಿಟ್ಟಿದ್ರು. ಫೈನಲಿ ಇವರಿಗೆ ನ್ಯಾಚುರಲ್ ಆಗಿನೇ ಕನ್ಸೀವ್ ಆಗಿರೋದನ್ನ
ವಿಷಯಗಳನ್ನ ತಿಳಿದು ಅವರು ಕೂಡ ತುಂಬಾ ಖುಷಿಪಟ್ಟರು ಅಂತ ಇವ್ರು ತಿಳಿಸ್ಕೊಟ್ಟಿದ್ದಾರೆ. ಸೊ ಇದೇ ರೀತಿ ನಮ್ಮ ಹತ್ರ ತುಂಬ ಜನ ಆರ್ಮಿಯಿಂದ ತಗೊಂಡು ಒಂದು ದೇಶದ ಸೇವೆ ಮಾಡುವಂಥವ್ರು ನಮ್ಮ ಹತ್ರ ಈ ಒಂದು ನಮ್ಮ ಪ್ರಾಡಕ್ಟ್ಸ್ಗಳನ್ನು ತಗೊಂಡು ಲಾಭ ಪಡೆದಿದ್ದಾರೆ ಅಂತ ಕೇಳಿದಾಗ ನಮಗೆ ಇನ್ನೂ ಹೆಚ್ಚು ಸಂತೋಷ ಆಗುತ್ತೆ ಅಂತಲೇ ಹೇಳ್ಬೋದು. ಸಾವಿರಾರು ಜನ ನಮ್ಮ ಪ್ರಾಡಕ್ಟ್ಸ್ನ ತಗೊಳ್ತಾ ಇದ್ದಾರೆ, ತುಂಬಾ ಒಳ್ಳೆ ರೀತಿ ಬೆನಿಫಿಟ್ಸ್ನ ತಗೊಂಡು ತುಂಬ ವರ್ಸ್ಟ್ ಕಂಡೀಷನಲ್ಲೆಲ್ಲ ಕನ್ಸೀವ್ ಆಗ್ತಾ ಇದ್ದಾರೆ ನ್ಯಾಚುರಲ್ ಆಗಿ ಅಂತ ಹೇಳಿ ತುಂಬಾ ಖುಷಿ ಆಗುತ್ತೆ. ಆ್ಯಂಡ್ ಇದೇ ರೀತಿ ನಿಮಗೂ ಕೂಡ ನಮ್ಮ ಪ್ರಾಡಕ್ಟ್ಸ್ಗಳು ಬೇಕು, ನಿಮ್ಮ ಇನ್ಫರ್ಟಿಲಿಟಿ ಸಮಸ್ಯೆಗೆ ತಕ್ಕಂತೆ ನಮ್ಮ ಸಲಹೆ ನಿಮಗೆ ಬೇಕು ಅಂತ ಹೇಳಿದರೆ ಸ್ಕ್ರೀನ್ನ ಮೇಲೆ ಕಾಣ್ತಾ ಇರುವಂತಹ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ನಾವೇ ನಿಮಗೆ ಗೈಡ್ ಮಾಡ್ತೀವಿ ನೀವು ಯಾವ ಒಂದು ಪ್ರಾಡಕ್ಟ್ಗಳನ್ನ ಯೂಸ್ ಮಾಡಬೇಕು, ಯಾವ ಟಿಪ್ಸ್ಗಳನ್ನು ನೀವು ಫಾಲೋ ಮಾಡಬೇಕು ಅಂತ. ಸೊ ನಾವು ನಿಮಗೆ ಹೇಳೋದನ್ನು ನೀವು ಶ್ರದ್ಧೆಯಿಂದ ಫಾಲೋ ಮಾಡ್ತೀರಾ ವಿತ್ ಝೀರೋ ಸ್ಟ್ರೆಸ್ ಅಂತ ಹೇಳಿದರೆ ಸ್ವಲ್ಪನೂ ಸ್ಟ್ರೆಸ್ ತಗೊಳ್ದೇ ಪಾಸಿಟಿವ್ ಆಗಿದ್ದು ನಮ್ಮ ಪ್ರಾಡಕ್ಟ್ಗಳನ್ನ ಟ್ರೈ ಮಾಡಿ. ಆ್ಯಂಡ್ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಆಲ್ಸೋ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ, ಅದನ್ನು ಮರಿಬೇಡಿ. ಸೊ ಕಾಂಟ್ಯಾಕ್ಟ್ ಮಾಡ್ಕೊಳ್ಬೇಕು ಅಂದರೆ ಸ್ಕ್ರೀನ್ನ ಮೇಲೆ ನಂಬರ್ ಇದೆ.